ಅಸ್ಸಲಾಮು ಅಲೈಕುಂ ವರಹಮತುಲ್ಲಾಹಿ ವಬರಕಾತು. ಸಹೋದರರೇ, ಈ ದೃಶ್ಯವನ್ನೊಮ್ಮೆ ನೋಡಿ. ಇದು ಚಾಪಳ್ಳ ಸೋಣರು, ಹಳ್ಳಿಯ ಅಧ್ಯಾಪಕರು. ಬಂಧುಗಳೇ, ಒಂದು ಕ್ಷಣ ಊಹಿಸಿ. ಮಳೆಯ ಆರ್ಭಟಕ್ಕೆ ರಸ್ತೆಗಳೆಲ್ಲ ಹಳ್ಳ ಕೊಳ್ಳಗಳಾಗಿ ಮಾರ್ಪಟ್ಟಿವೆ. ಕಣ್ಣು ಹಾಯಿಸಿದ ಕಡೆಯಲ್ಲೆಲ್ಲ ಕೆಸರು ಮತ್ತು ಅಪಾಯದ ಮೌನ ಆವರಿಸಿದೆ. ಅಂತಹ ಭೀಕರ ಹಾದಿಯಲ್ಲಿ ಮುಗ್ಧ ಪುಟ್ಟ ಮಕ್ಕಳು ತಮ್ಮ ಕೈಯಲ್ಲಿ ಪವಿತ್ರ ಗ್ರಂಥವನ್ನು ಹಿಡಿದು ಜ್ಞಾನದ ಬೆಳಕನ್ನು ಅರಸುತ್ತಾ ಹೆಜ್ಜೆ ಇಡುತ್ತಿದ್ದಾರೆ. ಆದರೆ ಆ ಹಾದಿಯ ಕೊನೆಯಲ್ಲಿ ಅವರಿಗಾಗಿ ಕಾಯುತ್ತಿರುವುದು ಜ್ಞಾನದ ತಂಪಲ್ಲ, ಬದಲಿಗೆ ಜೀವವನ್ನೇ ಹಿಂಡಿಬಿಡಬಲ್ಲ ಒಂದು ಮಹಾಘೋರ ಅನಾಹುತ. ಹೌದು, ಆ ಕಂದಮ್ಮಗಳು ಸಾಗುವ ದಾರಿಯಲ್ಲಿ ಮರಣ ಹೊಂಚು ಹಾಕಿ ಕುಳಿತಿರುತ್ತದೆ. ಯಾವ ಕ್ಷಣದಲ್ಲಿ ಏನಾಗುತ್ತದೋ ಎನ್ನುವ ತೀವ್ರ ಆತಂಕ ಹೆತ್ತವರ ಎದೆಯಲ್ಲಿ ಕಲ್ಲಾಗಿ ಕುಳಿಯುತ್ತಿತ್ತು. ಪ್ರೀತಿಯ ಸಹೋದರರೇ, ಆ ದುರ್ಗಮಯ ಹಾದಿಯನ್ನು ಕಂಡು ಅಲ್ಲಿ ಅಧ್ಯಾಪಕರ ಹೃದಯ ಕರಗಿ ಹೋದ. ಚಾಪಳ್ಳ ಮದ್ರಸಾ ಪ್ರೀತಿಯ ಅಧ್ಯಾಪಕರು ತಮ್ಮ ಸ್ವಂತ ಸುಖವನ್ನು ಬದಿಗಿಟ್ಟು ಆ ಪುಟ್ಟ ಮಕ್ಕಳ ಕಾಲಿಗೆ ಮುಳ್ಳು ಚುಚ್ಚದಂತೆ, ಅವರು ಯಾವುದೇ ಅನಾಹುತಕ್ಕೆ ಸಿಲುಕದಂತೆ ಇಡೀ ದಾರಿಯನ್ನೇ ಸರಿಪಡಿಸಲು ಸ್ವತಃ ಇಳಿದರು. ಯಾಕೆಂದರೆ ಈ ಕಾರ್ಯವು ಕೇವಲ ಒಂದು ರಸ್ತೆ ದುರಸ್ತಿಯಾಗಿರಲಿಲ್ಲ, ಅದು ಇಸ್ಲಾಂ ನಮಗೆ ಕಲಿಸಿಕೊಟ್ಟ ಅತ್ಯುನ್ನತ ಸಾಮಾಜಿಕ ಜವಾಬ್ದಾರಿಯ ಪ್ರತ್ಯಕ್ಷ ರೂಪವಾಗಿತ್ತು. ಪವಿತ್ರ ಕುರ್ಆನ್ನಲ್ಲಿ ಅಲ್ಲಾಹು ಹೀಗೆ ಹೇಳುತ್ತಾನೆ, ಮನ್ ಕತಲ ನಫ್ಸನ್ ಬಿಗೈರಿ ನಫ್ಸಿನ್ ಔ ಫಸಾದಿನ್ ಫಿಲ್ ಅರ್ದ್ ಫಕಅನ್ನಮಾ ಕತಲ ಅನ್ನಾಸ ಜಮಿಯಾ ವಮನ್ ಅಹ್ಯಾಹ ಫಕಅನ್ನಮಾ ಅಹ್ಯ ಅನ್ನಾಸ ಜಮಿಯಾ. ಯಾರು ಒಬ್ಬ ಜೀವವನ್ನು ಉಳಿಸುತ್ತಾರೋ ಅವರು ಇಡೀ ಮಾನವ ಕುಲವನ್ನೇ ಉಳಿಸಿದ್ದಂತೆ ಎಂದು ಈ ಆಯತು ಸಾರುತ್ತದೆ. ಚಾಪಳ್ಳದ ಉಸ್ತಾದರು ಮಾಡಿದ್ದು ಅದನ್ನೇ. ಆ ಮುಗ್ಧ ಮಕ್ಕಳ ಜೀವಕ್ಕೆ ಕಾವಲಾಗಿ ನಿಂತರು. ಪ್ರವಾದಿ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರು ದಾರಿಯಲ್ಲಿರುವ ಕಲ್ಲು ಮುಳ್ಳುಗಳನ್ನು ತೆಗೆಯುವುದು ಕೂಡ ಈಮಾನ್ ಅಥವಾ ವಿಶ್ವಾಸದ ಒಂದು ಭಾಗ ಎಂದು ಕಲಿಸಿಕೊಟ್ಟಿದ್ದಾರೆ. ಈ ಮಹತ್ತರ ಚಿಂತೆಯು ಕೇವಲ ಒಂದು ಧರ್ಮಕ್ಕೆ ಸೀಮಿತವಲ್ಲ, ಮಾನವೀಯತೆಯೇ ಧರ್ಮದ ಜೀವಾಳ ಎಂಬುದಕ್ಕೆ ಚಾಪಳ್ಳದ ಈ ಘಟನೆಯೇ ಸಾಕ್ಷಿ. ಆ ಉಸ್ತಾದರ ನಿಷ್ಕಲ್ಮಶ ಸೇವೆಯನ್ನು ಕಂಡು ಇಡೀ ಊರೇ ಇಂದು ಅವರಿಗೆ ಜೈಕಾರ ಹಾಕುತ್ತಿದೆ. ಹಿರಿಯರು ಕಿರಿಯರೆನ್ನದೆ ಎಲ್ಲರೂ ಚಾಪಳ್ಳ ಮದ್ರಸಾ ಅಧ್ಯಾಪಕರಿಗೆ ಅಭಿನಂದನೆಗಳು ಮಹಾಪೂರವನ್ನೇ ಹರಿಸುತ್ತಿದ್ದಾರೆ. ಈ ಕಾರ್ಯದ ಪ್ರತಿಯೊಂದು ಮಗ್ಗುಗಳನ್ನು ಗಮನಿಸಿದಾಗ ನಮಗೆ ತಿಳಿಯುವುದೇನೆಂದರೆ, ಸಮಾಜದಲ್ಲಿ ನಾವಿಂದು ಕೇವಲ ಭಾಷಣಗಳಿಗೆ ಮಾತ್ರ ಸೀಮಿತವಾಗಿರುವಾಗ ಪ್ರತ್ಯಕ್ಷವಾಗಿ ಮೈದಾನಕ್ಕಿಳಿದು ಕೆಲಸ ಮಾಡುವವರ ಸಂಖ್ಯೆ ಕಡಿಮೆಯಾಗುತ್ತಿದೆ. ಹಾಗಾದರೆ ಇಂತಹ ನಿಸ್ವಾರ್ಥ ಸೇವಕರನ್ನು ಗುರುತಿಸಿ ಗೌರವಿಸುವುದು ನಮ್ಮೆಲ್ಲರ ಕರ್ತವ್ಯವಲ್ಲವೇ? ಇಂದಿನ ಈ ಒಂದು ಕಾರ್ಯ, ಈ ಘಟನೆ ನಾವು ಕಲಿಯಬೇಕಾದ ಬಲವಾದ ಇಸ್ಲಾಮಿಕ್ ಹಾಗೂ ಸಾಮಾಜಿಕ ಪಾಠವೇನೆಂದರೆ, ವಿಪತ್ತುಗಳು ಬರುವ ಮುನ್ನವೇ ಎಚ್ಚೆತ್ತುಕೊಳ್ಳುವುದು ಮತ್ತು ನಮ್ಮ ಸುತ್ತಮುತ್ತಲಿನ ಜೀವಗಳಿಗೆ ಆಸರೆಯಾಗುವುದು. ಈ ಅದ್ಭುತ ಕೆಲಸ ಮತ್ತು ಉಸ್ತಾದರು ಈ ಮಹೋನ್ನತ ಕಾರ್ಯ ಬಗ್ಗೆ ನಿಮ್ಮ ಹೃದಯಾಂತರಾಳದ ಅಭಿಪ್ರಾಯವನ್ನು ಕೆಳಗೆ ಕಮೆಂಟಲ್ಲಿ ತಿಳಿಸಿ. ಮಾಷಾ ಅಲ್ಲಾ, ಅಲ್ಲಾಹು ರಬ್ಬು ಸುಬ್ಹಾನಹು ತಆಲಾ ಈ ಕಾರ್ಯವನ್ನು ಅಲ್ಲಾಹು ಸ್ವೀಕರಿಸಲಿ, ಅರ್ಹ ಪ್ರತಿಫಲ ನೀಡಲಿ, ಎಲ್ಲರಿಗೂ ಇದೊಂದು ಮಾದರಿಯಾಗಲಿ. ಅಸ್ಸಲಾಮು ಅಲೈಕುಂ ವರಹಮತುಲ್ಲಾಹಿ ವಬರಕಾತು.